ನಮಸ್ಕಾರ ವೀಕ್ಷಕರೇ, ದ ಫೆಡರಲ್ ಕರ್ನಾಟಕದ ಫೋಕಸ್ ಪುಲ್ಲರ್ಗೆ ಸ್ವಾಗತ. ನಾನು ಚಂದ್ರಪ್ಪ. ಕರ್ನಾಟಕ ರಾಜಕಾರಣದಲ್ಲಿ ಅಹಿಂದ ಶಕ್ತಿ ಮತ್ತೊಮ್ಮೆ ವಿಜೃಂಭಿಸಲು ಸಿದ್ಧವಾಗ್ತಾ ಇದೆ. ಸೆಪ್ಟೆಂಬರ್ 6ಕ್ಕೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಹಾಗೂ ಅಹಿಂದ ಸಮುದಾಯಗಳು ದೊಡ್ಡ ಮಟ್ಟದ ಅಹಿಂದ ಸಮಾವೇಶ ಆಯೋಜಿಸುತ್ತಿವೆ. ಇದು ಕಾಂಗ್ರೆಸ್ ಪಾಳೆಯದಲ್ಲಿ ರಾಜ್ಯ ನಾಯಕತ್ವ ಮತ್ತು 2028ರ ವಿಧಾನಸಭೆ ಚುನಾವಣೆಗೆ ಪ್ರಮುಖ ದಿಕ್ಸೂಚಿಯಾಗಿ ಬದಲಾಗಲಿದೆ. ಸಿದ್ದರಾಮಯ್ಯ ಬೆಂಬಲಿಗರ ಈ ಸಮಾವೇಶದ ಹಿಂದಿರುವ ರಾಜಕೀಯ ತಂತ್ರಗಾರಿಕೆ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಯಾವ ರೀತಿಯ ಸಂದೇಶ ರವಾನೆಯಾಗುತ್ತದೆ ಎಂಬ ಕುತೂಹಲ ಈಗ ಗರಿಗೆದರ್ತಾ ಇದೆ. ವೀಕ್ಷಕರೇ, ಅಹಿಂದ ಸಮಾವೇಶಕ್ಕೆ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಬೆಂಗಳೂರು ಅರಮನೆ ಮೈದಾನವನ್ನೇ ಆಯ್ಕೆ ಮಾಡಿಕೊಂಡಿರುವುದರ ಹಿಂದೆ ಒಂದು ಬಲವಾದ ಕಾರಣವಿದೆ. 2006ರಲ್ಲಿ JDSನಿಂದ ಹೊರಬಂದ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರಿದ್ದು ಇದೇ ಅರಮನೆ ಮೈದಾನದಲ್ಲಿ. ಈಗ ಕಾಂಗ್ರೆಸ್ನಲ್ಲಿ 20 ವರ್ಷಗಳ ಪಯಣ ಪೂರ್ಣಗೊಳಿಸಿರುವ ಸಂದರ್ಭದಲ್ಲಿ ಅದೇ ಮೈದಾನದಲ್ಲಿ ಅಹಿಂದ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯ ಬೆಂಬಲಿಗರು ತೀರ್ಮಾನಿಸಿದ್ದಾರೆ. 4 ವರ್ಷಗಳ ಹಿಂದೆ ದಾವಣಗೆರೆಯಲ್ಲಿ ನಡೆದ ಸಿದ್ದರಾಮೋತ್ಸವ ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಿಸಿತ್ತು. ಆ ಬೃಹತ್ ಸಮಾವೇಶದ ಫಲವಾಗಿಯೇ 2023ರಲ್ಲಿ ಕಾಂಗ್ರೆಸ್ 135ಕ್ಕೂ ಹೆಚ್ಚು ಸೀಟುಗಳನ್ನು ಗೆದ್ದು ಅಧಿಕಾರ ಹಿಡಿಯಿತು. ವೀಕ್ಷಕರೇ, ಇಲ್ಲೊಂದು ಇಂಟ್ರೆಸ್ಟಿಂಗ್ ಸಂಗತಿ ಇದೆ. ಅದೇನೆಂದರೆ, ಸಿದ್ದರಾಮಯ್ಯ ಅವರು 2005 ಆಗಸ್ಟ್ 3ರಂದು JDS ಪಕ್ಷದಿಂದ ಉಚ್ಚಾಟನೆಗೊಂಡರು. ಸೆಪ್ಟೆಂಬರ್ 3ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಸೇರಿದರು. 2007 ಡಿಸೆಂಬರ್ 7ರಂದು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧಿಸಿ ಶಾಸಕರಾಗಿಯೂ ಆಯ್ಕೆಯಾದರು. ಈಗ CM ಸ್ಥಾನದಿಂದ ಕೆಳಗಿಳಿದ ಬಳಿಕ ಸೆಪ್ಟೆಂಬರ್ 6ರಂದು ಅಹಿಂದ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸೇರ್ಪಡೆಗೂ ಮುನ್ನ ದೊಡ್ಡ ಮಟ್ಟದ ಅಹಿಂದ ಸಮಾವೇಶವನ್ನು ಆಯೋಜನೆ ಮಾಡಿದ್ರು. ಪಕ್ಷವನ್ನು ಅಧಿಕಾರಕ್ಕೆ ತರುವಾಗಲೂ ಸಿದ್ದರಾಮೋತ್ಸವ ನಡೆಸಿದ್ರು. ಅಂದಿನಿಂದ ಅಹಿಂದ ನೇತಾರರಾಗಿ ಸಿದ್ದರಾಮಯ್ಯ ಗುರುತಿಸಿಕೊಂಡಿದ್ರು. ಈಗ ಮತ್ತೊಮ್ಮೆ ತಮ್ಮ ಬೆಂಬಲಿಗರ ಮೂಲಕ ಅಹಿಂದ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವುದು ಹಲವು ವಿಶ್ಲೇಷಣೆಗಳಿಗೆ ಕಾರಣವಾಗಿದೆ. ವೀಕ್ಷಕರೇ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರಲು ಕಾರಣವಾದ 2 ವಿಷಯಗಳೆಂದರೆ, ಒಂದು 2022ರಲ್ಲಿ ನಡೆದ ಸಿದ್ದರಾಮೋತ್ಸವ, ಎರಡನೆಯದ್ದು ರಾಜ್ಯ ರಾಜಕಾರಣದ ದಿಕ್ಸೂಚಿಯನ್ನೇ ಬದಲಿಸಿದ ಜಾತಿ ಗಣತಿ. ಈ 2 ಘಟನೆಗಳ ಹಿಂದೆಯೂ ಮಾಸ್ ಪವರ್ ಸಿದ್ದರಾಮಯ್ಯ ಅವರೇ ಇದ್ದಿದ್ದು. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಟರ್ನಿಂಗ್ ಪಾಯಿಂಟ್ ಕೊಟ್ಟ ಸಿದ್ದರಾಮೋತ್ಸವದಲ್ಲಿ ಎಲ್ಲ ಜಾತಿ ಸಮುದಾಯದ 10 ಲಕ್ಷ ಮಂದಿ ಸೇರುವ ಮೂಲಕ ದಾಖಲೆ ಬರೆಯಲಾಗಿತ್ತು. ಪುಣೆ ಬೆಂಗಳೂರು ಹೆದ್ದಾರಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ಸಂಚಾರ ದಟ್ಟಣೆ ಉಂಟಾಗಿತ್ತು. ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ನಡೆದ ಸಿದ್ದರಾಮೋತ್ಸವವನ್ನು ಕಂಡು ವಿಪಕ್ಷಗಳು ಕೂಡ ದಂಗಾಗಿದ್ದವು. ಸಿದ್ದರಾಮಯ್ಯ ಅವರು ಅಹಿಂದ ಮತಗಳನ್ನು ಒಂದೆಡೆ ಕ್ರೋಢೀಕರಿಸಿದ ಪರಿಣಾಮ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಭಾರೀ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಲು ಕಾರಣವಾಯಿತು. ಇನ್ನು ಎರಡನೇ ವಿಷಯ ಜಾತಿ ಗಣತಿ ವರದಿ. 2015ರಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲೇ ಆರಂಭವಾದ ಈ ಜಾತಿ ಗಣತಿ ಸಮೀಕ್ಷೆ ರಾಜ್ಯದ ಜನಸಂಖ್ಯೆ, ಜಾತಿವಾರು ಅಂಕಿಅಂಶ ಹಾಗೂ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳ ಮಾಹಿತಿ ಕಲೆ ಹಾಕಿತು. ಸುಮಾರು 162 ಕೋಟಿ ವೆಚ್ಚದಲ್ಲಿ ಸಮೀಕ್ಷೆ ನಡೆಯಿತು. 2018ರ ಚುನಾವಣೆಗೂ ಮುನ್ನ ದತ್ತಾಂಶ ಸೋರಿಕೆಯಾಗಿ ವಿವಾದ ಸೃಷ್ಟಿಯಾಯಿತು. ಪ್ರಬಲ ಸಮುದಾಯಗಳ ಜನಸಂಖ್ಯೆ ಲೆಕ್ಕಾಚಾರಗಳೆಲ್ಲ ಬುಡಮೇಲಾದವು. ಇದರ ಪರಿಣಾಮ JDS ಮತ್ತು BJP, ಕಾಂಗ್ರೆಸ್ ಹಾಗೂ JDS ಸಮ್ಮಿಶ್ರ ಸರ್ಕಾರ ಬಂದಿತು. ಈ ಅವಧಿಯಲ್ಲಿ ವರದಿ ಧೂಳು ಹಿಡಿಯಿತು. 2020ರಲ್ಲಿ ಜಯಪ್ರಕಾಶ್ ಹೆಗಡೆ ನೇತೃತ್ವದ ಆಯೋಗವು ಕಾಂತರಾಜು ವರದಿಯನ್ನು ಪರಿಷ್ಕರಣೆ ಮಾಡಿತು. 2023ರಲ್ಲಿ ಮತ್ತೆ ಸಿದ್ದರಾಮಯ್ಯ ಅವರು CM ಆದ ಮೇಲೆ 2025 ಏಪ್ರಿಲ್ 11ರಂದು ಪರಿಷ್ಕೃತ ಕಾಂತರಾಜು ವರದಿಯನ್ನು ಕ್ಯಾಬಿನೆಟ್ ಮುಂದೆ ತರಲಾಯಿತು. ವರದಿಯಲ್ಲಿ OBC ಮೀಸಲಾತಿಯನ್ನು 32%ರಿಂದ 51%ಕ್ಕೆ ಹೆಚ್ಚಿಸಲು ಶಿಫಾರಸು ಮಾಡಲಾಗಿತ್ತು. ಆದರೆ ವರದಿ 10 ವರ್ಷ ಹಳೆಯದ್ದು, ವೈಜ್ಞಾನಿಕವಾಗಿಲ್ಲ ಎಂಬ ಆಕ್ಷೇಪಗಳು ವ್ಯಕ್ತವಾದವು. ಆಗ ಕಾಂಗ್ರೆಸ್ ಹೈಕಮಾಂಡ್ ಹೊಸದಾಗಿ ಜಾತಿ ಗಣತಿ ಸಮೀಕ್ಷೆ ನಡೆಸಲು ರಾಜ್ಯ ನಾಯಕರಿಗೆ ಸೂಚನೆ ಕೊಟ್ಟಿತು. ಹಳೆಯ ದತ್ತಾಂಶದ ಆಕ್ಷೇಪಣೆ ಬಗೆಹರಿಸಿ ಹೊಸದಾಗಿ ಸಮೀಕ್ಷೆ ನಡೆಸಲು ಮಧುಸೂದನ್ ಆರ್ ನಾಯಕ್ ನೇತೃತ್ವದಲ್ಲಿ ಆಯೋಗ ರಚನೆಯಾಯಿತು. 2025 ಅಕ್ಟೋಬರ್ನಲ್ಲಿ ರಾಜ್ಯಾದ್ಯಂತ ಡಿಜಿಟಲ್ ರೂಪದಲ್ಲಿ ಹೊಸ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭವಾಯಿತು. ಈ ಸಮೀಕ್ಷೆಗೆ ಇನ್ಫೋಸಿಸ್ ಸ್ಥಾಪಕರಾದ ನಾರಾಯಣಮೂರ್ತಿ ಮತ್ತು ಸುಧಾಮೂರ್ತಿ ಅವರಂತಹ ಪ್ರಮುಖರು ಭಾಗವಹಿಸದೆ ಹೊರಗುಳಿದಿದ್ದು ಭಾರೀ ಚರ್ಚೆಗೂ ಗ್ರಾಸವಾಯಿತು. ಜಾತಿ ಗಣತಿ ವರದಿ ಅನುಷ್ಠಾನಕ್ಕೆ ಒತ್ತಡ ಹೆಚ್ಚಿದ ಹಿನ್ನೆಲೆಯಲ್ಲಿ 2026 ಮೇ 27ರಂದು ಸಿದ್ದರಾಮಯ್ಯ ಅವರು ವರದಿಯನ್ನು ಸ್ವೀಕರಿಸಿದರು. ಆದರೆ ಈವರೆಗೂ ಅದು ಜಾರಿಯಾಗಿಲ್ಲ. ಈಗೇನು ಕಾಂಗ್ರೆಸ್ ಹೈಕಮಾಂಡು
ಕಾಂಗ್ರೆಸ್ ಹೈಕಮಾಂಡ್ ಕಾಂತರಾಜ್ ವರದಿಗೆ 10 ವರ್ಷ ಆಗ್ಬಿಟ್ಟದೆ ಅಂತಂದ್ಬಿಟ್ಟು ಹೇಳಿ ಅದನ್ನು ಮೂಲೆ ಗುಂಪು ಮಾಡಿದ್ರು. ಅದಾದ ನಂತರ ಮಧುಸೂದನ್ ನಾಯಕರವರ ಒಂದು ವರದಿಯನ್ನು ಕೂಡ ಅವರ ಒಂದು ನೇತೃತ್ವದಲ್ಲಿ ನಾವು ಮತ್ತೆ ರೀಸರ್ವೆ ಮಾಡಿಸಿ ನಾವು ಅದನ್ನು 90 ದಿವಸಗಳ ಒಳಗಡೆ ನಾವು ಜಾರಿಗೆ ಕೊಡ್ತೀವಿ ಅಂತ ಕೂಡ ಹೇಳಿದರು. ಸರ್ಕಾರನೂ ಹೇಳಿತ್ತು, ಅದರ ಜೊತೆಗೆ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ನವರು ಕೂಡ ಹೇಳಿದರು. ಹೈಕಮಾಂಡ್ನವರು ಅವರ ಒಂದು ಚುನಾವಣಾ ಪ್ರಣಾಳಿಕೆಗಳಲ್ಲೂ ಕೂಡ ಜಾತಿವಾರದ ಒಂದು ಸಮೀಕ್ಷೆಯನ್ನು, ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ನಾವು ಮಾಡ್ತೀವಿ, ಅದರಂತೆ ಏನು ಅವಕಾಶ ವಂಚಿತರಾಗಿದ್ದಾರೆ ಅವರಿಗೆಲ್ಲ ಅವಕಾಶಗಳನ್ನು ಕಲ್ಪಿಸೋಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಿದ್ರು. ಅದು ಇನ್ನೂ ನೆನೆಗುದಿಗೆ ಬಿದ್ದಿದೆ. ಅದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿ ಮುಂದಿನ ಒಂದು ಅವಧಿಯನ್ನು ಅವರಿಗೆ ಒಂದು ಅವಧಿಯನ್ನು ಕೊಟ್ಟು ಅದರೊಳಗಡೆ ನೀವು ಮಾಡಿಲ್ಲ ಅಂತಂತಾರೆ. ಈಗಾಗಲೇ ಸರ್ಕಾರ ಅದನ್ನು ರಿಸೀವ್ ಮಾಡಿದೆ. ಜೂನ್ 3ರಂದು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡರು. ಈ ಹಿಂದೆ ಕಾಂತರಾಜು ವರದಿಯ ದತ್ತಾಂಶಗಳನ್ನು ಪ್ರಶ್ನೆ ಮಾಡಿದ್ದ ಡಿ.ಕೆ. ಶಿವಕುಮಾರ್ ಅವರೇ ಈಗ ಸಿಎಂ ಆಗಿರೋದರಿಂದ ಜಾತಿಗಣತಿ ವರದಿಯನ್ನು ಅನುಷ್ಠಾನಗೊಳಿಸದೆ ಬೇರೆ ಮಾರ್ಗವಿಲ್ಲ. ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಕೂಡ ಸಾಮಾಜಿಕ ನ್ಯಾಯ ಒದಗಿಸುವ ಬದ್ಧತೆಯೊಂದಿಗೆ ಅಧಿಕಾರಕ್ಕೆ ಬಂದಿದೆ. ಈಗ ವರದಿ ಜಾರಿ ಮಾಡದಿದ್ದರೆ ಮುಂದಿನ ಚುನಾವಣೆಯಲ್ಲಿ ಹಿನ್ನಡೆ ಅನುಭವಿಸುವ ಸಾಧ್ಯತೆಗಳು ಹೆಚ್ಚಾಗಿರಲಿವೆ. ವೀಕ್ಷಕರೇ, ನಾವೀಗ ಮತ್ತೆ ಅಹಿಂದ ಸಮಾವೇಶದತ್ತ ಬರೋದಾದರೆ ಸಮಾವೇಶದಿಂದ ಕಾಂಗ್ರೆಸ್ಗೆ ಏನೆಲ್ಲ ನಷ್ಟ ಆಗುತ್ತೆ ಎಂಬುದನ್ನು ನೋಡೋಣ. ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ವರ್ಗಗಳೇ ಪ್ರಮುಖ ವೋಟ್ ಬ್ಯಾಂಕ್. ಹೀಗಿರುವಾಗ ಅದರ ನಾಯಕನಿಗೆ ಸಲ್ಲಬೇಕಾದ ಗೌರವ ಆದ್ಯತೆಗಳು ಕಡಿಮೆಯಾದಾಗ ಇಂತಹ ಸಮಾವೇಶಗಳು ಆಯೋಜನೆಯಾಗುತ್ತವೆ. ಇತ್ತೀಚೆಗೆ ಸಂಪುಟ ವಿಸ್ತರಣೆಯಲ್ಲಿ ಸಿದ್ದರಾಮಯ್ಯ ಆಪ್ತರನ್ನು ಕಡೆಗಣಿಸಿರುವುದು ಈಗ ಸಮಾವೇಶ ಆಯೋಜನೆಗೆ ಪ್ರಮುಖ ಕಾರಣ ಎನ್ನಲಾಗ್ತಾ ಇದೆ. ನೂತನ ಸಚಿವರ ಪ್ರಮಾಣ ವಚನದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಗೈರಾಗುವ ಮೂಲಕ ತಮ್ಮ ವಿರೋಧ ಮತ್ತು ಆಕ್ಷೇಪವನ್ನು ನೇರವಾಗಿಯೇ ಹೈಕಮಾಂಡ್ ಮುಂದಿಟ್ಟಿದ್ದರು. ಇನ್ನು ಅಹಿಂದ ಸಮಾವೇಶದ ಮೂಲಕ ಸಿಎಂ ಡಿ.ಕೆ. ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅವರು ಸಂದೇಶ ರವಾನಿಸುತ್ತಿದ್ದಾರೆಯೇ ಎಂಬ ಪ್ರಶ್ನೆ ಕೂಡ ಇಲ್ಲಿ ಚರ್ಚೆಗೆ ಬರ್ತಾ ಇದೆ. ಹಾಗಾದರೆ ಸಿದ್ದರಾಮಯ್ಯ ಅವರು ರವಾನಿಸುತ್ತಿರುವ ಸಂದೇಶ ಏನು ಎಂಬುದನ್ನು ಈಗ ನೋಡೋಣ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರಾದರೂ ಕಾಂಗ್ರೆಸ್ ಗೆಲುವಿಗೆ ಅಹಿಂದ ಸಮುದಾಯವೇ ಪ್ರಮುಖ ಕಾರಣ. ಹಾಗಾಗಿ ಅಹಿಂದ ಇಲ್ಲದ ಕಾಂಗ್ರೆಸ್ ಪಕ್ಷ ಊಹೆಗೂ ನಿಲುಕದು ಎಂಬುದು ಮೊದಲ ಸಂದೇಶ. ಎರಡನೇದು, ಡಿ.ಕೆ. ಶಿವಕುಮಾರ್ ಅವರು ಪಕ್ಷ ಸಂಘಟನೆಯ ಸಾಂಸ್ಥಿಕ ಬಲ ಹೊಂದಿದರೆ ಸಿದ್ದರಾಮಯ್ಯ ಅವರಿಗೆ ಜನಬೆಂಬಲದ ವರ್ಚಸ್ಸಿದೆ. ಈ ಎರಡೂ ಸಂದೇಶಗಳನ್ನು ಹೈಕಮಾಂಡ್ಗೆ ಮತ್ತೊಮ್ಮೆ ಮನದಟ್ಟು ಮಾಡಿಕೊಡೋದು ಅಹಿಂದ ಸಮಾವೇಶದ ಉದ್ದೇಶ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಪಕ್ಷ ಸಂಘಟನೆಯ ಸಾಂಸ್ಥಿಕ ಬಲ ಹೊಂದಿದರೆ ಸಿದ್ದರಾಮಯ್ಯ ಅವರಿಗೆ ಜನಬೆಂಬಲದ ವರ್ಚಸ್ಸಿದೆ. ಈ ಎರಡೂ ಸಂದೇಶಗಳನ್ನು ಹೈಕಮಾಂಡ್ಗೆ ಮತ್ತೊಮ್ಮೆ ಮನದಟ್ಟು ಮಾಡಿಕೊಡೋದು ಈ ಸಮಾವೇಶದ ಉದ್ದೇಶ. ಸಿದ್ದರಾಮಯ್ಯ ಅವರು ತಮ್ಮ ಸಂಘಟನಾ ಶಕ್ತಿ ಮತ್ತು ಜನಪ್ರಿಯತೆ ಪ್ರದರ್ಶಿಸುವ ಮೂಲಕ ಅಧಿಕಾರ ಹಂಚಿಕೆ ಅಥವಾ ನಾಯಕತ್ವ ನಿರ್ಧರಿಸುವ ವಿಚಾರಗಳಲ್ಲಿ ಸಾರ್ವಭೌಮತೆ ಕಾಯ್ದುಕೊಳ್ಳುವುದು. ತಾವು ಒಬ್ಬ ಕೇವಲ ನಾಯಕರಷ್ಟೇ ಅಲ್ಲ, ರಾಜ್ಯದ ದೊಡ್ಡ ಸಾಮಾಜಿಕ ಗುಂಪಿನ ನಾಯಕ ಎಂಬುದನ್ನು ತೋರಿಸಿಕೊಡುವುದಾಗಿದೆ. ಬೆಳಗಾವಿ, ಕಲ್ಯಾಣ ಕರ್ನಾಟಕ ಅಥವಾ ಹಳೆ ಮೈಸೂರು ಭಾಗದಲ್ಲಿ ಅಹಿಂದ ಮತಗಳನ್ನು ಒಗ್ಗೂಡಿಸದೆ ಕಾಂಗ್ರೆಸ್ ಮುಂದಿನ ಸವಾಲು ಎದುರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ನಾಯಕತ್ವದ ಜೊತೆಗೆ ಸಿದ್ದರಾಮಯ್ಯ ಅವರ ಅಹಿಂದ ಬೆಂಬಲ ಜೊತೆಗೂಡಿಸಿಕೊಂಡೇ ಹೋಗೋದು ಅನಿವಾರ್ಯ. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅನೇಕ ರೀತಿ ಪ್ರಯತ್ನಗಳು ಮಾಡಿದ್ದಾರೆ. ಆಯೋಗದ ಒಂದು ವಿಚಾರಗಳು ಬಂದಾಗ ಅದನ್ನು ಮನೆಯೇ ಮಾಟೇ ಇತ್ತೀತಿ ಅಂತ ಒಂದು ಮಾತುಗಳು ಹೇಳಿದಾಗ ಅದಕ್ಕೆ ಅಡ್ಡ ಬಂದವರು ಬಹಳ ಜನ ನಿಮ್ಗೆಲ್ರಿಗೂ ಗೊತ್ತಿದೆ. ಯಾವ ರೀತಿ ಮಾಡಿದ್ರು, ಏನು ಮಾಡಿದ್ರು, ಮತ್ತು ಅದು ಮೂಲಗುಂಪು ಮಾಡೋದಕ್ಕೆ ಯಾವ ರೀತಿ ಪ್ರಯತ್ನಗಳು ಮಾಡಿದ್ರು ಅನ್ನೋದು ಕೂಡ ಅವ್ರ ಸೆಷನ್ಗಳಲ್ಲೇ ಮಾತಾಡಿದ್ದಾರೆ. ಈ ನಿಟ್ಟಿನಲ್ಲಿ ಒಕ್ಕೂಟ ಇದು ಬಹಳ ಪ್ರಬಲವಾಗಿ ಅದು ವಿರೋಧ ಮಾಡಿದೆ. ಒಕ್ಕೂಟಕ್ಕೆ ಯಾವ ರೀತಿ ಮೀಸಲಾತಿ ಸಿಗಬೇಕು ಅನ್ನೋ ವಿಚಾರದಲ್ಲಿ ಕೂಡ ಮಾತಾಡಿದ್ದೀವಿ. ಒಕ್ಕೂಟ ನಿರಂತರವಾಗಿ ಏನು ಹಿಂದುಳಿದ ವರ್ಗದವರು ಈ ಒಂದು ಕೆಲಸಗಳಿಗೆ ಮಾಡೋದಕ್ಕೆ ಒಕ್ಕೂಟ ಎಷ್ಟು ಶ್ರಮ ಪಡ್ತಾ ಇದೀವಿ ಅನ್ನೋದನ್ನು ಈಗ ನಾವೇನು 25 ವರ್ಷಗಳಿಂದ ಈ ಒಂದು ಸಂಸ್ಥೆ ನಡೆಸ್ಕೊಂಡು ಬಂದಿದ್ದೀವಿ. ಎಷ್ಟೇ ಕಷ್ಟ ನಷ್ಟಗಳಿದ್ರೂ ಕೂಡ ಈ ಸಂಸ್ಥೆ ಕೆಲಸ ಮಾಡ್ತಾ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಈಗ ನಮ್ಮ ಅಧ್ಯಕ್ಷರು ಅನೇಕ ಜಿಲ್ಲೆಗಳಲ್ಲಿ ಒಂದು ಎಲ್ಲ ರೀತಿಯ ಒಂದು ಸಂಘಟನೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಈಗ ಹಿಂದುಳಿದ ವರ್ಗದವರು ಮಾತ್ರವೇ ಈ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಇದನ್ನು ನಮ್ಮ ಅಧ್ಯಕ್ಷರು ಕೂಡ ಒತ್ತಿ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಮುಂದೆ ಆಗುವಂಥ ಒಂದು ವಿಚಾರಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಏನು ಇವತ್ತು ಹಿಂದುಳಿದ ವರ್ಗದವ್ರಿಗೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ನೀವು ಕೂಡ ಧ್ವನಿ ಆಗಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಮಾಧ್ಯಮದವರು
ಬಹಳಷ್ಟು ಜನ ಹಿಂದುಳಿದ ವರ್ಗದವರು ಮತ್ತು ಮುಂದುವರೆದವರು ಎರಡೂ ಇದ್ರೂ ಕೂಡ ನಮ್ಗಾಗಿರೋ ಅನ್ಯಾಯದ ಬಗ್ಗೆ ಇಬ್ಬರೂ ಕೂಡ ನಮಗೆ ಸಹಕಾರ ಕೊಡಬೇಕು. ಈ ಒಂದು ಏನು ಇವತ್ತು ಮೀಸಲಾತಿ ಬಗ್ಗೆ ಏನೇನು ತೊಂದರೆಗಳಾಗ್ತಾ ಇದೆ ಇದೆಲ್ಲ ನಿಮ್ಗೆ ಗೊತ್ತಿರುವಂಥ ವಿಚಾರವೇ. ಆದ್ದರಿಂದ ಮುಂದುವರೆದ ಜನಾಂಗಕ್ಕೆ ನಾವು ಕೊಡಬೇಡಿ ಅಂತ ಯಾವತ್ತೂ ಹೇಳ್ತಾ ಇಲ್ಲ, ಆದರೆ ನಮ್ಮ ಅನ್ನಕ್ಕೆ ಕೈ ಹಾಕ್ಬಿಡಿ. ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರ ಪ್ರಭಾವ ನಿರ್ಲಕ್ಷಿಸಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸುಲಭವಲ್ಲ. ಇದು ಹೈಕಮಾಂಡ್ಗೂ ಗೊತ್ತಿರುವ ವಿಚಾರ. ಸಿದ್ದರಾಮಯ್ಯ ಅವರ ಅಹಿಂದ ಸಮಾವೇಶದ ಮೂಲಕ ತಮ್ಮ ಸಾಮರ್ಥ್ಯ ಪ್ರಭಾವವನ್ನು ಅಚ್ಚೊತ್ತಿದರೆ CM DK ಶಿವಕುಮಾರ್ ಸುಮ್ಮನಿರುತ್ತಾರಾ ಎಂಬ ಪ್ರಶ್ನೆ ಇಲ್ಲಿ ಮೂಡುತ್ತದೆ. ಯಾಕೆಂದರೆ ಈ ಹಿಂದೆ ಸರ್ಕಾರಕ್ಕೆ 2 ವರ್ಷ ತುಂಬಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಹಾಸನದಲ್ಲಿ ಅಹಿಂದ ಸಮಾವೇಶ ನಡೆಸಲು ಮುಂದಾಗಿದ್ದರು. ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದ DK ಶಿವಕುಮಾರ್ ಅವರು ಹೈಕಮಾಂಡ್ ನೆರವಿನೊಂದಿಗೆ ಅದನ್ನು ಪ್ರಜಾಧ್ವನಿ ಕಾರ್ಯಕ್ರಮವನ್ನಾಗಿ ಪರಿವರ್ತಿಸಿ ಸಿದ್ದರಾಮಯ್ಯ ಅವರಿಗೆ ಸಲ್ಲುತ್ತಿದ್ದ ಕ್ರೆಡಿಟ್ಗೆ ಬ್ರೇಕ್ ಹಾಕಿದರು. ಹೈಕಮಾಂಡ್ ನಾಯಕರಿಗೆ ಹಾಗೂ ಪಕ್ಷಕ್ಕೆ ನಿಷ್ಠರಾಗಿರುವ DK ಶಿವಕುಮಾರ್ ಈಗ CM ಸ್ಥಾನದಲ್ಲಿ ಕುಳಿತಿದ್ದಾರೆ. ಪಕ್ಷಕ್ಕಿಂತ ವ್ಯಕ್ತಿ ದೊಡ್ಡವರಲ್ಲ ಎಂಬುದು ಅವರ ಘೋಷವಾಕ್ಯ. ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರಿ ಅಹಿಂದ ಸಮಾವೇಶವನ್ನು ಪಕ್ಷದ ಬ್ಯಾನರ್ ಅಡಿ ತರಲು ಪ್ರಯತ್ನಿಸಬಹುದು. ಇಲ್ಲಿ KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು ಸಿದ್ದರಾಮಯ್ಯ ಅವರ ಆಪ್ತರಾದರೂ ಹೈಕಮಾಂಡ್ ನಾಯಕರ ನಿಕಟವರ್ತಿ. ಇದೇ ಅಸ್ತ್ರವನ್ನು ಬಳಸಿಕೊಂಡು DK ಶಿವಕುಮಾರ್ ಅವರು ಅಹಿಂದ ಸಮಾವೇಶ ತಡೆಯಲು ಯತ್ನಿಸಬಹುದು. ಆದರೆ ಸಮಾವೇಶವು ಪಕ್ಷದ ಸಾಂಸ್ಥಿಕ ಚೌಕಟ್ಟಿನಲ್ಲಿ ಇಲ್ಲ. ಅಹಿಂದ ಸಮುದಾಯಗಳು ಮತ್ತು ಸಿದ್ದರಾಮಯ್ಯ ಬೆಂಬಲಿಗರು ನಡೆಸುತ್ತಿರುವ ಸಮಾವೇಶ ಆಗಿರುವುದರಿಂದ ನೇರವಾಗಿ ಹೈಕಮಾಂಡ್ ಆಗಲಿ DK ಶಿವಕುಮಾರ್ ಅವರಾಗಲಿ ತಡೆಯೋದಕ್ಕೆ ಸಾಧ್ಯವಾಗುವುದಿಲ್ಲ. ಇನ್ನು ಲೋಕಸಭೆ ಚುನಾವಣೆ ಹಾಗೂ ರಾಜ್ಯ ರಾಜಕಾರಣದ ಸೂಕ್ಷ್ಮತೆ ಗಮನಿಸಿದರೆ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಅವರನ್ನು ಅಥವಾ ಅಹಿಂದ ವರ್ಗಗಳನ್ನು ಎದುರು ಹಾಕಿಕೊಳ್ಳಲು ಸಾಧ್ಯ ಇಲ್ಲ. DK ಶಿವಕುಮಾರ್ ಅವರು ಸಮಾವೇಶವನ್ನು ಪಕ್ಷದ ತೆಕ್ಕೆಗೆ ತೆಗೆದುಕೊಳ್ಳಲು ಯತ್ನಿಸಿದರೂ ಅದರ ರಾಜಕೀಯ ಲಾಭ ಮತ್ತು ನಾಯಕತ್ವದ ಶ್ರೇಯಸ್ಸು ಅಂತಿಮವಾಗಿ ಸಿದ್ದರಾಮಯ್ಯ ಅವರಿಗೆ ಸಲ್ಲುತ್ತೆ. ಸಿದ್ದರಾಮಯ್ಯ ಅವರು ಅಹಿಂದ ಸಮಾವೇಶ ಆಯೋಜಿಸುವುದರ ಹಿಂದೆ ವಿಪಕ್ಷಗಳಿಗೆ ಎದುರಾಗುವ ಸಂಕಷ್ಟ ನೋಡೋದಾದರೆ ರಾಜ್ಯದಲ್ಲಿ 75%ಕ್ಕೂ ಹೆಚ್ಚಿರುವ ಅಹಿಂದ ಸಮುದಾಯಗಳನ್ನು ಒಂದೇ ವೇದಿಕೆಯಲ್ಲಿ ತರುವ ತಾಕತ್ತು ಸಿದ್ದರಾಮಯ್ಯ ಅವರಿಗಿದೆ. ಈ ಒಗ್ಗಟ್ಟು ವಿಪಕ್ಷಗಳಿಗೆ ತಮ್ಮ ಸಾಂಪ್ರದಾಯಿಕ ಹಾಗೂ ಜಾತಿ ಆಧಾರಿತ ಮತ ಬ್ಯಾಂಕ್ಗಳನ್ನು ವಿಭಜಿಸುವ ಆತಂಕ ಎದುರಾಗ್ತಾ ಇದೆ. ಬಿಜೆಪಿ ಹಿಂದುತ್ವ ಪ್ರತಿಪಾದಿಸಿದರೆ JDS ಒಕ್ಕಲಿಗ ಸಮುದಾಯವನ್ನೇ ನೆಚ್ಚಿಕೊಂಡಿದೆ. ಕಾಂಗ್ರೆಸ್ ವಿರುದ್ಧ ವಿಪಕ್ಷಗಳು ಏನೇ ಹೋರಾಟ ರೂಪಿಸಿದರೂ ಅಹಿಂದ ಸಮಾವೇಶಗಳೇ ಆ ತಂತ್ರಗಾರಿಕೆಯನ್ನು ಅಳಿತಪ್ಪಿಸಲಿವೆ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ ಹೈಕಮಾಂಡ್ ನಿರ್ಲಕ್ಷ್ಯ ಮಾಡಿದರೆ ದೊಡ್ಡ ಅಪಾಯವೇ ಎದುರಾಗಲಿದೆ. ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರಷ್ಟೇ ಅಲ್ಲ, ಮಾಸ್ ಲೀಡರ್ ಕೂಡ. ಅವರಿಗೆ ತಮ್ಮದೇ ಆದ ಜನಪ್ರಿಯತೆ ಮತ್ತು ಜನಬೆಂಬಲ ಇದೆ. ಸಿದ್ದರಾಮಯ್ಯ ಅವರನ್ನು ಪಕ್ಕಕ್ಕೆ ಸರಿಸಿದರೆ ಕಾಂಗ್ರೆಸ್ಗೆ ಸಾಂಪ್ರದಾಯಿಕವಾಗಿ ಬರುವ ಹಿಂದುಳಿದ ವರ್ಗ ಮತ್ತು ಕುರುಬ ಸಮುದಾಯದ ಮತಗಳು ದೂರವಾಗಲಿವೆ. ಇಡೀ ರಾಜ್ಯಾದ್ಯಂತ ಸ್ವಂತ ಬಲದಿಂದ ಮತ ತರಬಲ್ಲ ಜನಾಕರ್ಷಣೀಯ ನಾಯಕ ಸಿದ್ದರಾಮಯ್ಯ. ಅವರನ್ನು ನಿರ್ಲಕ್ಷಿಸಿದರೆ ಪಕ್ಷವು ದೊಡ್ಡ ಮಟ್ಟದಲ್ಲಿ ನಾಯಕತ್ವದ ಶೂನ್ಯತೆ ಎದುರಿಸಬೇಕಾಗುತ್ತೆ. ಪಕ್ಷದಲ್ಲಿ ಸಿದ್ದರಾಮಯ್ಯ ಬೆಂಬಲಿತ ಶಾಸಕರು ಮತ್ತು ಸಚಿವರ ದೊಡ್ಡ ಸಂಖ್ಯೆಯೇ ಇದೆ. ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟರೆ ಸಾಕು, ಪಕ್ಷದಲ್ಲಿ ಆಂತರಿಕ ಕಲಹ ಏರ್ಪಟ್ಟು ಸರ್ಕಾರ ಅಪಾಯಕ್ಕೆ ಸಿಲುಕುವ ಸಾಧ್ಯತೆಗಳು ಕೂಡ ಇರ್ತವೆ. ಒಟ್ಟಾರೆ ಸೆಪ್ಟೆಂಬರ್ 6ರಂದು ಅರಮನೆ ಮೈದಾನದಲ್ಲಿ ನಡೆಯುವ ಅಹಿಂದ ಗರ್ಜನೆ ಕೇವಲ ಸಂಭ್ರಮಾಚರಣೆಯಲ್ಲ, ಅದು ಕಾಂಗ್ರೆಸ್ ಒಳಗಿನ ಆಂತರಿಕ ಅಧಿಕಾರ ಸಮೀಕರಣವನ್ನು ಮರುಹೊಂದಿಸುವ ಮತ್ತು 2028ರ ರಾಜಕೀಯ ಚದುರಂಗದಾಟಕ್ಕೆ ದಾರಿದೀಪವಾಗುವ ಶಕ್ತಿ ಪ್ರದರ್ಶನವಾಗಿರಲಿದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಫೋಕಸ್ ಪಿಲ್ಲರ್. ನಾಳೆ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.